ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಫೈನಲಿ ಶೇಖರ್ ಅವರ ಕೈಗೆ ಒಂದು ದೊಡ್ಡ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ ಸಿಕ್ಕೇ ಬಿಡ್ತಲ್ಲ. ಹಾಗಿದ್ರೆ ಇಲ್ಲಿ ಕಿರಣ್ ಲಾಕ್ ಆಗೋ ಎಲ್ಲ ಚಾನ್ಸಸ್ ಇದೆ. ಜೊತೆಗೆ ಭಾನುಮತಿ ಆತ್ಮ ಕಿರಣ್ ಲಾಕ್ ಮಾಡ್ತಾ ಇದೆ. ಹಾಗಾದ್ರೆ ಆಗಿದ್ದೇನು, ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವಿಜಯ್ ಮೇಲೆ ಹಾಗೆ ಭಾನುಮತಿ ಇಬ್ಬರ ಮೇಲೂ ಕೂಡ ಸುಪಾರಿ ಕೊಟ್ಟಂತಹ ಕಿರಣ್ ತನ್ನ ತಾಯಿಯನ್ನೇ ಕೊಂದಿಸ್ಬಿಡ್ತಾನೆ. ಆದರೆ ಈ ಕಡೆ ವಿಜಿ ಬಚಾವ್ ಆಗ್ತಾನೆ. ಬಿಕಾಸ್ ಈ ಕಡೆ ವಿಜಿನ ಕಾಪಾಡೋದಕ್ಕೆ ಪೊಲೀಸ್ ಅವರು ಇರ್ತಾರೆ. ಇದು ಗೊತ್ತಾಗ್ತಿದ್ದಾಗ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಮಹೇಶ್ ಅವರ ಫ್ರೆಂಡ್ ಸುಪಾರಿ ತಗೊಂಡಂತಹ ವ್ಯಕ್ತಿ ಮೊದಲು ನಿಮ್ಮ ಅಮ್ಮನ ಫೋನ ಎಲ್ಲಿದೆ ಅದನ್ನು ನೀನು ಮೊದಲು ಇಟ್ಕೋ, ಯಾಕಂದರೆ ಪೊಲೀಸ್ ಅವರು ಅದು ಸೀಸ್ ಮಾಡಿಲ್ಲ. ಯಾರ ಕೈಗಾದರೂ ಸಿಕ್ಕಿದ್ರೆ ಅದು ಒಂದು ಮೇನ್ ಎವಿಡೆನ್ಸ್ ಆಗ್ಬೋದು, ಏನಾದರೂ ಕ್ಲೂಸ್ ಸಿಕ್ಬಿಡ್ಬಹುದು. ಅದಕ್ಕೋಸ್ಕರ ನಿನ್ನ ಹತ್ರ ಇಟ್ಕೋ ಆ ಮೊಬೈಲ್ನ ಅಂತ ಹೇಳ್ತಿದ್ದಾಗೆ ಮೊಬೈಲ್ ಏನಾಯಿತು ಅಂತ ಅಂದ್ಕೊಂಡೆ. ಅವನು ಕೂಡ ಮನೆ ಹತ್ರ ಹುಡ್ಕೋಕೆ ಅಂತ ಬಂದರೆ ಆಲ್ರೆಡಿ ಗೀತಾ ಕೂಡ ಮೊಬೈಲ್ನ ಹುಡುಕಿ ತನ್ನ ಹತ್ರ ಇಟ್ಕೊಂಡಿರ್ತಾಳೆ. ಜೊತೆಗೆ ಡಿಸ್ಪ್ಲೇ ಹೋಗಿರೋದ್ರಿಂದಾಗಿ ಯಾರು ಕಾಲ್ ಮಾಡ್ತಾರೆ ಅಂತೂ ಗೊತ್ತಾಗೋದಿಲ್ಲ, ಬಿಕಾಸ್ ಸ್ವಿಚ್ ಆಫ್ ಮಾಡ್ತಾಳೆ. ಈ ಕಡೆ ಇಲ್ಲೇ ಎಲ್ಲೋ ಇದೆ ಫೋನ್, ಬಟ್ ನಮ್ಮ ಕಿವಿ ಕೇಳಿಸ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಸೇರ್ಕೊಂಡಿದೆ ಅಂತ ಕಿರಣ್ ಅನ್ಕೋತಾನೆ. ಇದೇ ವಿಷಯನ ತನ್ನ ಫ್ರೆಂಡ್ ಹತ್ರ ಹೇಳಿದಾಗ ಹಾಗಿದ್ರೆ ಇಡೀ ಮನೆಯವ್ರನ್ನ ಮನೆಯಿಂದ ಓಡಿಸು, ಯಾಕಂದರೆ ಆ ರೂಮ್ಗೆ ಯಾರೂ ಕೂಡ ಹೋಗಬಾರ್ದು, ಯಾಕಂದರೆ ಅದು ಎಲ್ಲೋ ಕೂತ್ಕೊಂಡಿದೆ, ಏನಾದರೂ ಯಾರ ಕೈಗಾದರೂ ಸಿಕ್ಕಿದ್ರೆ ಖಂಡಿತ ಅದು ನಿನಗೆ ಮಿತ್ತು ಅಂತ ಹೇಳಿದಾಗ ಅದೇ ರೀತಿ ಮಾಡ್ತೀನಿ ಅಂತ ಹೋಗಿ ಕಿರಣ್ ಕೂಡ ಹಾಗೆ ಮಾಡ್ತಾನೆ. ಈ ಕಡೆ ಚಂದ್ರಿಕಾ ಶೇಖರ್ ಅವ್ರಿಗಂತೂ ಇನ್ನು ನಾಳೆ ಒಂದಿನ ಟೈಮ್ ಕೊಡ್ತೀನಿ, ಮನೆಯಿಂದ ಹೊರಡ್ತಾರಿ ಅಂದಾಗ ಏನು ಮಾತಾಡ್ತಿದ್ಯಾ ಕಿರಣ್, ನೀನು ಚಿಕ್ಕ ಹುಡುಗ, ಇನ್ನೋಸೆಂಟ್, ಪ್ರೀತಿ ಕೊಟ್ವಿ, ಆದರೆ ಎಂತ ಮಾತಾಡ್ತಿದ್ಯಾ ನೀನು ಅಂತಾಗ ಹೌದು ನಾನು ಸರಿಯಾಗೇ ಮಾತಾಡ್ತಿದ್ದೀನಿ. ನನ್ನ ಅಮ್ಮನ ಸಾವ ಕಾರಣ ಆಗಿದ್ದು ನೀವು ಯಾರೂ ಕೂಡ ಈ ಮನೇಲಿ ಇರಬಾರ್ದು, ಯಾಕಂದರೆ ನನ್ನ ಅಪ್ಪ ಅಮ್ಮ ಬಾಳಿ ಬದುಕಿದ ಮನೆ ಇದು. ಅಂದಮೇಲೆ ನಿಮ್ಮಂಥವ್ರು ಯಾಕೆ ಇರಬೇಕು ಇಲ್ಲಿ? ವಿಜಯ್ ಅಣ್ಣ ಸಾಯಿಸಿರ್ಬಹುದು, ಆದರೆ ಅವ್ನು ಸಾಯಿಸಿದಾನೆ ಅಂದರೆ ಎಲ್ಲದಕ್ಕೂ ನೀವೇ ಕಾರಣ ಆಗಿರ್ತೀರ, ನೀವೇ ಅದನ್ನೆಲ್ಲ ಹೇಳ್ಕೊಟ್ಟಿರ್ತೀರ. ಅಂದಮೇಲೆ ವಿಜಯ್ ಅಣ್ಣನ ಜೊತೆ ನೀವು ಕೂಡ ಅಪರಾಧಿಗಳ. ನಮ್ಮ ಅಮ್ಮನಂತ ಕೊಂದಂತಹ ಪಾಪಿಗಳನ್ನ ಯಾವುದೇ ಕಾರಣಕ್ಕೂ ನಾನು ಈ ಮನೇಲಿ ಇರಿಸ್ಕೊಳ್ಳೋದಿಲ್ಲ. ಒಂದಿನ ಟೈಮ್ ಕೊಡ್ತೀನಿ, ಇಲ್ಲಿಂದ ಗೇಟ್ ಪಾಸ್ ತಗೋತಾರಿ ಎಲ್ಲರೂ ಕೂಡ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಗೀತಾ ಬರ್ತಾಳೆ. ಗೀತಾಗೆ ವಿಜಯ್ ಮೇಲೆ ಅಟ್ಯಾಕ್ ಮಾಡಿಸಿರೋದು ಮಹೇಶ್ ಅಂತಕ್ಕಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ, ಅವ್ನ ಫ್ರೆಂಡ್ ಕಿರಣ್ ಅಂತ ಗೊತ್ತಾಗ್ತಿದ್ದಾಗೆ ಅವಳಿಗೆ ಒಂದಷ್ಟು ಇದ್ದಂಥ ಅನುಮಾನಗಳು ಕೂಡ ಕ್ಲಿಯರ್ ಆಗಿ ಭಾನುಮತಿನ ಕೊಂದಿದ್ದು ಕಿರಣ್ ಅನ್ನೋದು ಖಾತ್ರಿಯಾಗಿದೆ. ಈ ಕಡೆ ಏನು ಕಿರಣ್ ಅಂತ ಹೇಳ್ತಿದ್ದಾಗೆ ನನಗೇನು ಮತ್ತೆ ನಿಮ್ಮ ಹತ್ರ ಹೇಳೋಕೆ ಟೈಮ್ ಇಲ್ಲ, ಇವ್ರ ಹತ್ರ ಹೇಳಿದ್ದೀನಿ ಡಿಸ್ಕಷನ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬನ್ನಿ, ಒಂದು ಡೇ ಅಷ್ಟೇ ಟೈಮ್ ಕೊಡ್ತೀನಿ ಅಂತ ಏನೋ ಹೇಳಿ ಹೋಗ್ಬಿಡ್ತಾನೆ. ಆದರೆ ಅಲ್ಲಿ ಭಾನುಮತಿ ಆತ್ಮ ಕಿರಣ್ಗೆ ಕಾಟ ಕೊಡ್ತದ. ಕಿರಣ್ಗೆ ಕನ್ಸಲು ಮನ್ಸಲು ಜಸ್ಟ್ ಅಮ್ಮನೇ ಬರ್ತಿದ್ದಾರೆ. ಅದೇ ಗಾಬರಿ, ಅದೇ ಆತಂಕ. ರೂಮಲ್ಲಿರ್ತಕ್ಕಂಥ ಕಿಟಕಿಗಳು, ಬಾಗ್ಲು, ಸ್ಕ್ರೀನ್ ಎಲ್ಲ ಕೂಡ ಅಲಗಾಡ್ತಿದೆ, ಒಡಿತಿದೆ. ಎಲ್ಲವೂ ಕೂಡ ಪ್ರೇತಾತ್ಮಂದೆ ಕೆಲಸ ಅಂದ್ಕೊಂಡು ಅಮ್ಮ ಪ್ಲೀಸ್ ಅಮ್ಮ ಏನು ಮಾಡಬೇಡ ಅಂತ ಹೇಳಿ ಜೋರಾಗಿ ಕೆಳಗಡೆ ದೆವ್ವ ದೆವ್ವ ಅಮ್ಮ ದೊಡ್ಡಮ್ಮ ಗೀತಾ ಹತ್ಕೆ ಅಂತ ಹೇಳಿ ಎಲ್ಲ ಕೂಡ ಕೆಳಗಡೆ ಓಡಿ ಬರ್ತಿದ್ದಾಗ ಈ ಕಡೆ ಶೇಖರ್ ಅವರು, ಚಂದ್ರಿಕ್ ಅವರು ಎಲ್ಲರೂ ಕೂಡ ಬರ್ತಾರೆ. ಗೀತಾ ಕೂಡ ಬರ್ತಾಳೆ. ಈ ಕಡೆ ಏನಾಯ್ತಪ್ಪ ಅಂದಾಗ ಮೇಲ್ಗಡೆ ಅಮ್ಮನ ಆತ್ಮ ಬಂದಿದೆ ಅಂತ ಹೇಳಿ ಚೀರಾಡ್ತಿದ್ದಾನೆ. ತಕ್ಷಣ ಈ ಕಡೆ ಗೀತಾ ಬೆನ್ನ ಮೇಲೆ ಕೈ ಹಾಕ್ತಿದ್ದಾಗೆ ಅಮ್ಮ ದೆವ್ವನೇ ಬಂತು ಅಂತ ಹೇಳಿ ಹೆದರ್ಕೊಂಡ್ಬಿಡ್ತಾನೆ. ಏನಾಯ್ತು ಕಿರಣ್ ಅಂತ ಹೇಳೋದಕ್ಕೆ ಅದು ಅಮ್ಮ ಭೂತ ಪ್ರೇತ ಆಗಿದ್ದಾರೆ ಅಂದಾಗ ಹೌದಾ ನೀನು ನೋಡಿದ್ಯಾ ಅಂದಾಗ ಕಿಟಕಿ ಬಾಗಿಲುಗಳೆಲ್ಲ ಬಡಿತಾ ಇತ್ತು, ಅಮ್ಮ ಆತ್ಮ ಆಗಿ ಬಂದಿದ್ದಾರೆ, ನಂಗೆ ತುಂಬ ಹೆದರಿಕೆ ಆಗ್ತಿತ್ತು ಅಂತ ಹೇಳ್ತಿದ್ದಾಗೆ ಹೌದಾ ನಿಮ್ಮಮ್ಮ ನಿಂಗೆ ಕಾಟ ಕೊಡ್ತಿದ್ರ ಅಂದಾಗ ಹೌದು ನನ್ನಮ್ಮ ನನಗೆ ಕಾಟ ಕೊಡ್ತಿದ್ರು ಅಂದಾಗ ನಿನಗೆ ಕಾಟ ಕೊಡಬೇಕು ಕಿರಣ್, ತಪ್ಪು ಮಾಡಿರೋದು ವಿಚಿ ಅಂತ ಹೇಳಿದ್ಮೇಲೆ ನಿಮ್ಮಮ್ಮ ದೆವ್ವ ಆಗಿದ್ರು ಕೂಡ ವಿಚಿ ಕಾಟ ಕೊಡಬೇಕು, ಆದರೆ ಅವ್ರು ನಿನಗೆ ಯಾಕೆ ಕಾಟ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಬೆವರೋಕೆ ಶುರು ಮಾಡ್ತಿದ್ದಾನೆ ಕಿರಣ್. ಜೊತೆಗೆ ಈ ಕಡೆ ಅಮ್ಮನ್ನ ಕೊಂದಿದ್ದು, ಅಮ್ಮನ ಮುಂದೆ ಮಾತಾಡಿದ್ದು, ಈ ಕಡೆ ಅಮ್ಮ ಕೋಪ ಮಾಡ್ಕೊಂಡಿದ್ದು ಎಲ್ಲವೂ ಕೂಡ ಕಿರಣ್ಗೆ ನೆನಪಾಗ್ಬಿಡತ್ತೆ. ನಂತರ ಈ ಕಡೆ ಅದು ಅದು ಅಂತ ಅಂದ್ಕೊಂಡಿದ್ದೆ. ಹೇಳು ಕಿರಣ್, ಯಾಕೇನು ಮಾತಾಡ್ತಿಲ್ಲ ಅಂತ ಗೀತಾ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ತಬ್ಬಿಬ್ಬಾಗ್ತಿದ್ದಾನೆ ಕಿರಣ್. ಜೊತೆಗೆ ನೀನು ಏನಾದರೂ ತಪ್ಪಿಪ್ ಕೆಲಸ ಮಾಡಿದ್ಯಾ ಅಂತ ಶೇಖರ್ ಹಾಗೆ ಚಂದ್ರಿಕಾ ಹೇಳ್ತಿದ್ದಾಗೆ ತಪ್ಪು ಮಾಡಿರೋದೆಲ್ಲ ತಾನೇ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ತೋಚದೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಫೈನಲಿ ಮತ್ತೆ ಮಹೇಶ್ನ ಭೇಟಿ ಮಾಡಿ ಈ ರೀತಿ ಅಮ್ಮನ ಆತ್ಮ ಬಂದಿದೆ, ನನ್ನನ್ನು ಹೆದರಿಸ್ತಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ಎಲ್ಲ ಹೇಳ್ತಿರ್ಬೇಕಿದ್ರೇ ಶೇಖರ್ ಅವರು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಈ ಕಡೆ ಕಿರಣ್ ಹೋಗ್ತಿದ್ದಾಗೆ ಮಹೇಶ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಅವ್ನು ಏನಾಗಬೇಕು ನಿನಗೆ ಅಂತ ಕೇಳ್ತಿದ್ರೆ ಯಾರು ಏನು ಅಂತ ಕೇಳ್ತಿದ್ದಾರೆ. ಇಷ್ಟೊತ್ತು ನಿನ್ನ ಜೊತೆ ಮಾತಾಡಿದ್ನಲ್ವ ಕಿರಣ್, ನಿನ್ನ ಜೊತೆ ಮಾತಾಡ್ದಾದ್ಮೇಲೆ ನಿನ್ಗೆ ಗೊತ್ತಿಲ್ಲದೆ ಮಾತಾಡಿದಾನ ಅಂತಿದ್ರೆ ಅಲ್ಲಿಂದ ಎಸ್ಕೇಪ್ ಆಗಿ ಓಡೇ ಬಿಡ್ತಾರೆ.
ಈ ಕಡೆ ಶೇಖರ್ ಅವರು ಕೂಡ ಬಿಡದೆ ಅವನ್ನ ಫಾಲೋ ಮಾಡಿಕೊಂಡು ಚೇಸ್ ಮಾಡಿ ಫೈನಲಿ ಲಾಕ್ ಮಾಡಿ ಒಂದು 4 ಏಟೋಡನ್ನ ಹೊಡೆದ್ರು ಕೂಡ ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಿರ್ತಾನೆ ಮಹೇಶ್. ಹೌದಾ, ಹಾಗಿದ್ರೆ ನಿನ್ನನ್ನು ಯಾವುದೇ ಕಾರಣಕ್ಕೂ ಜೀವಂತ ಬಿಡೋದಿಲ್ಲ, ಹೇಳು ಏನಾಗಬೇಕು, ನೀನು ಏನು ಮಾಡಿದಾನೆ ಅವನು ಅಂತ ಕೇಳ್ತಿದ್ದಾಗ ಕಲ್ಲನ್ನು ಎತ್ತಾಕ್ಬಿಡ್ತೀನಿ, ನಿನ್ನ ಮೇಲೆ ಕೊಂದೇ ತೀರ್ತೀನಿ ಅಂತ ಶೇಖರ್ ಅವರು ಹೇಳ್ತಿದ್ದಾಗ ಈ ಕಡೆ ಆ ವ್ಯಕ್ತಿ ಸತ್ಯ ಹೇಳ್ಬಿಡ್ತೀನಿ, ಸೊ ಪ್ಲೀಸ್ ದಯವಿಟ್ಟು ನಂಗೆ ಏನು ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಆ ಕಡೆ ಪೊಲೀಸವರು ಎಲ್ಲ ರೀತಿಯ ಸಾಕ್ಷಿಗಳನ್ನ ರೆಡಿ ಮಾಡಿ ಕಿರಣ್ನ ಅರೆಸ್ಟ್ ಮಾಡೋಕೆ ಕಾಯ್ತಾ ಇದ್ರೆ, ಈ ಕಡೆ ಡೈರೆಕ್ಟ್ ಆಗಿ ಸುಪಾರಿನ ತಗೊಂಡಂತಹ ವ್ಯಕ್ತಿ ಕಿರಣ್ನೇ ಇದನ್ನೆಲ್ಲ ಮಾಡಿರೋದು ಅನ್ನೋದಕ್ಕೆ ನೇರವಾಗಿ ಸಾಕ್ಷಿ ಹೇಳ್ತಿದ್ದಾರೆ. ಎಲ್ಲವೂ ಕೂಡ ಕಿರಣ್ ವಿರುದ್ಧವಾಗಿ ನಿಂತಿದೆ. ಆ ಕಡೆ ಪ್ರೀತಾತ್ಮವಾಗಿ ಅಮ್ಮ ಕೂಡ ಕಾಟ ಕೊಡ್ತಿದ್ದಾರೆ. ಹಾಗಿದ್ರೆ ವಿಜಿ ಜೈಲಿಂದ ಬರೋ ಸಾಧ್ಯತೆಗಳು ಸಾಕಷ್ಟಿದೆ, ಹೆಚ್ಚಾಗಿದೆ. ಹಾಗಿದ್ರೆ ಈ ಒಂದು ಅಂತಿಮ ಸಂಚಿಕೆಗಳಲ್ಲಿ ಯಾವ ರೀತಿಯ ಒಂದು ಕ್ಲೈಮ್ಯಾಕ್ಸ್ ಸಿಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.